ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸಮಾಜ ಸೇವೆ ಎಲ್ಲ ಮಾಡ್ತಿದ್ವಿ, ಆದ್ರೆ ಅದು ಯಾವ ಪ್ರಕಾರ ಬರಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮ್ಗೆ ಎಷ್ಟು ತಿಳಿದ್ವಿ ಅಷ್ಟು ಮಾಡ್ತಾ ಇದ್ವಿ. ಆದ್ರೆ ಅದು ಈ ಥರನೇ ಮಾಡಿ ಇದು ಸರಿ ಇದೆ ದಾರಿ ಅಂತ ತೋರಿಸ್ಕೊಟ್ಟವರು ಹಿಂದೂ ಜನಜಾಗೃತಿ ವೇದಿಕೆ. ಹಾಗಾಗಿ ವಾರ ಸತ್ಸಂಗದಾಗ ನಾನು ಎಷ್ಟು ಬ್ಯುಸಿ ಇದ್ರು ಟೈಮ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ತಿಳಿಯೋದಿರುತ್ತೆ ಅವ್ರ ಹತ್ರ. ತಿಳ್ಕೊಂಡು ನಾವು ಮಕ್ಕಳಿಗೆ ಹೇಳ್ಬೋದು, ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬೋದು, ನಮ್ಮ ಭಜನಾ ಮನೆಯವ್ರಿಗೆ ಹೇಳ್ಬೋದು. ಇದರಿಂದ ಅವ್ರಿಗೆ ಸ್ವಲ್ಪ ಸಂಸ್ಕಾರ ಬರುತ್ತೆ, ಅವ್ರು ಇನ್ನೊಂದು 10 ಜನ ಹೇಳ್ತಾರೆ. ಆ ಥರನೂ ನಾವು ಹಿಂದೂ ಸಂಸ್ಕಾರನ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ಫಸ್ಟ್ ಭಜನೆ ಮಾಡುವಾಗ ಈ ಭಜನೆ ಕಲಿಬೇಕು, ಈ ದೇವರ ಹೇಳಬೇಕು ಅಷ್ಟೇ ಇತ್ತು. ಆದರೆ ಭಜನೆ ಮಾಡ್ತಾ 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 ಹೇಳಿದ್ರೆ ಆ ದೇವರ ಮಹಿಮೆ ಏನು ಅದನ್ನ ನಾವು ಕೃಷ್ಣನ ಬಗ್ಗೆ ಭಜನೆ ಮಾಡ್ತಾ ಇದ್ವಿ. ಕೃಷ್ಣನ ಮಹಿಮೆ ಏನು ಅದನ್ನು ನಾವು ನಮಗೆ ಪಿಕ್ಚರಲ್ಲಿ ನೋಡಿದ್ದು, ಧಾರಾವಾಹಿ ನೋಡಿದ್ದು ಅಥವಾ ಪೇರೆಂಟ್ಸ್ ಹೇಳಿದ್ದು ಅದನ್ನೆಲ್ಲ ತಿಳ್ಕೊಂಡು ನಾವು ಭಜನೆ ಮಾಡುವಾಗ ತನ್ನಷ್ಟಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾದ ಭಕ್ತಿಯಿಂದ ನೀವು ಭಜನೆ ಮಾಡಿ ದೇವರಿಗೆ ನೋಡಿ, ನಿಮಗೆ ಅದು ಕಷ್ಟಕ್ಕೆ ಬಂದು ಸುಖಕ್ಕೆ ಬಂದು ಗೊತ್ತಿಲ್ಲ, ಕಣ್ಣೀರಂತೂ ಬಂದೇ ಬರುತ್ತೆ ಭಜನೆ ಮಾಡುವಾಗ. ಆ ಥರ ನಮಗೆ ಅನುಭವ ಆಗಿದೆ. ನೀವು ಆ ಥರ ಭಜನೆ ಮಾಡಿ ದೇವರನ್ನು ಒಲಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಪ್ರಜಾಪ್ರಭುತ್ವ ಅನ್ನೋದು ಎಷ್ಟು ಈಗ ಕಷ್ಟ ಆಗಿದೆ ಅಂದರೆ ಭ್ರಷ್ಟ ಪ್ರವೃತ್ತಿಗಳೇ ತುಂಬಿದೆ. ಎಲ್ಲದರಲ್ಲೂ ಒಂದು ಹಾಲು ವ್ಯಾಪಾರದಿಂದ ಹಿಡಿದು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿರ್ಬೋದು, ಪೊಲೀಸ್ ಸ್ಟೇಷನಲ್ಲಿರ್ಬೋದು, ಆಸ್ಪತ್ರೆಗಳಲ್ಲಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿರ್ಬೋದು, ಎಲ್ಲದರಲ್ಲೂ ಭ್ರಷ್ಟಾಚಾರವೇ ತುಂಬಿ ತುಳುಕ್ತಿದೆ. ಯಾಕೆ ಹೀಗೆ ಕೇಳಿದ್ರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ಇಲ್ಲ ಈಗಿನ ಮಕ್ಕಳಿಗೆ. ಈಗ ಒಂದು 2-3 ಜನರೇಷನ್ನು ಶಿಕ್ಷಣ ಸಿಗ್ತಾ ಇದೆ, ಸಂಸ್ಕಾರ ಸಿಗಲಿಲ್ಲ. ಹಾಗಾಗಿ ಇದು ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಭ್ರಷ್ಟಾಚಾರ ನಿಲ್ಲಿಸ್ಬೇಕಂದ್ರೆ ನಾವು ಸರಿಯಾಗಬೇಕು, ನಮ್ಮ ಮಕ್ಕಳು ಸರಿ ಮಾಡಬೇಕು. ಈಗ ಸರಿ ಇದ್ದಿದ್ರು ಅದು ಮುಂದೆ ಸರಿಯಾಗುತ್ತೆ. ಎಷ್ಟು ಭ್ರಷ್ಟಾಚಾರ ನೀವು ಈಗ ಟಿವಿಯಲ್ಲಿ ಪದೇ ಬರ್ತಾ ಇರುವಂತ ವಾಲ್ಮೀಕಿ ಹಗರಣ ನೋಡಿ. ವಾಲ್ಮೀಕಿ ಹಗರಣದಲ್ಲಿ ಯಾರು ತಪ್ಪು ಮಾಡಲಿಲ್ವೋ ಅವರು ಆತ್ಮಹತ್ಯೆ ಮಾಡ್ಕೊಂಡು, ಯಾರು ತಿಂದಿದ್ದಾರೋ ತಪ್ಪು ಮಾಡಿದಾರೋ ಅವರೆಲ್ಲ ಇನ್ನೂ ಇದ್ದಾರೆ. ಎಷ್ಟು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ನೀವು ಭ್ರಷ್ಟಾಚಾರಿ ಆಗಬೇಡಿ ಅಂತ ಹೇಳೋದಷ್ಟೇ ಅಲ್ಲ, ನೀವು ಮುಂದೆ ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ಭ್ರಷ್ಟಾಚಾರ ಬೇರೆಯವರು ಮಾಡಿದ್ರೆ ಅದಕ್ಕೆ ನೀವು ಹೊಣೆಗಾರರಲ್ಲ, ಅದನ್ನು ನೀವು ಹೇಗೆ ಎದುರಿಸ್ಬೇಕು ಅನ್ನೋದು ಸಹ ನಾವು ಕಲಿಸ್ಬೇಕೀಗ. ಬರೀ ನೀವು ಭ್ರಷ್ಟಾಚಾರ ಆಗಬೇಡಿ ಅಂತ ಹೇಳೋದಷ್ಟೇ ಅಲ್ಲ, ಬೇರೆಯವರು ಭ್ರಷ್ಟಾಚಾರ ಮಾಡ್ತಾರಲ್ಲ ಅದಕ್ಕೆ ನೀವು ಗುರಿ ಆಗಬಾರ್ದು. ನೀವು ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು, ಅದಕ್ಕೆ ಆ ಶಕ್ತಿ ಅವ್ರಿಗೆ ಕೊಡ್ಬೇಕಂದ್ರೆ ಅವರಿಗೆ ಶಿಕ್ಷಣ, ಸಂಸ್ಕಾರ, ಆಧ್ಯಾತ್ಮ ಎಲ್ಲವೂ ಬೇಕು. ದೇವರ ಶಕ್ತಿ, ದೇವರನ್ನು ನಂಬು, ದೇವರು ನಿನಗೆ ಬೇರೆಯವರು ತಪ್ಪನ್ನು ನೀನು ತಲೆ ಮೇಲೆ ಬರ್ತಿದ್ದಾಗ ದೇವರು ಕಾಪಾಡ್ತಾರೆ ಅನ್ನೋದು ನಾವು ಶಿಕ್ಷಣದ ಜೊತೆಗೆ ಸಂಸ್ಕಾರದ ಜೊತೆಗೆ ದೇವರ ಮೇಲೆ ನಂಬಿಕೆ ಹುಟ್ಟಿಸ್ಬೇಕು. ರಾಮರಾಜ್ಯದ ಸ್ಥಾಪನೆ, ಆ ರಾಮರಾಜ್ಯದ ಸ್ಥಾಪನೆ ಆಗ್ಬೇಕಂದ್ರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು. ಎಲ್ಲರೂ ನಾವು ಜೋಡಿಸೋದಷ್ಟೇ ಅಲ್ಲ, ಬೇರೆಯವ್ರನ್ನು ಜೋಡಿಸ್ಬೇಕು ಈ ಕೆಲಸಕ್ಕೆ. ಯಾಕಂದ್ರೆ ಹೊರಗಡೆ ಎಷ್ಟೀಗ ಸಾವಿರಾರು ಜನ, ಕೋಟಿ ಜನ ಇದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಕೊಟ್ಟಾಗಿರೋದ ನೋಡಿ. ಆದ್ರೆ ಇಂಥ ಕಾರ್ಯಕ್ರಮಗಳಿಗೆ ಗುರುಗಳು ಯಾರು ಬೇಕೋ ಅವ್ರನ್ನ ಮಾತ್ರ ಕರ್ಸ್ಕೊಳ್ತಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಇವತ್ತು ಗುರುವಿನ ಆಶೀರ್ವಾದ ಇವತ್ತು ಬೇಕೋ ಅಂಥವ್ರು ಮಾತ್ರ ಗುರುಗಳು ಕರ್ಸ್ಕೊಳ್ತಾರೆ. ಒಂದು ದರ್ಶನ ಅಂತ ಬರುತ್ತಂತೆ, ಒಂದೇ ದೇವರಿಗೆ ನಮ್ಮ ದರ್ಶನ ಆಗ್ಬೇಕಂತೆ, ಇಲ್ಲ ನಮಗೆ ದೇವರ ದರ್ಶನ ಆಗ್ಬೇಕಂತೆ. ಹೀಗೆ ಎದುರ ನೋಡೋದು ದರ್ಶನ ಅಲ್ಲ, ಒಳ ಮುಖದಿಂದ ದೇವರು ನಮ್ಮನ್ನು ನೋಡ್ಬೇಕಂತೆ, ಇಲ್ದಿದ್ರೆ ನಾವು ದೇವರು ನೋಡ್ಬೇಕಂತೆ, ಆವಾಗ ನಮ್ಮ ಉದ್ಧಾರ ಸಾಧ್ಯ ಅಂತ. ಹಾಗೆ ಅಷ್ಟು ನಾವು ದೇವರ ನಮ್ದಾದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಸಮಾಜದ ಕೆಲಸದ ಸಮಾಜದ ಉದ್ಧಾರ ಕೂಡ ಮಾಡಬಹುದು. ಈಗೇನು ಹಿಂದೂ ಜನಜಾಗೃತಿ ವೇದಿಕೆ ಇದೆ, ನಾವೇನು ಸತ್ಸಂಗ ಅದನ್ನೆಲ್ಲ ಮಾಡಿ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಮಟ್ಟ ಜಾಸ್ತಿ ಪಡಿಸುತ್ತೆ. ಅದಕ್ಕೋಸ್ಕರ ಸೀಮಿತ ಆಗಿದೆ ಹಿಂದೂ ಜಾಗೃತಿ ವೇದಿಕೆ. ಏನಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಈಗ ಸಮಾಜಮುಖಿ ಕೆಲಸನೂ ನೀವು ಈ ಚೌಕಟ್ಟಿನೊಳಗೆ ಮಾಡ್ಬೋದು ಅನ್ನೋದು ಗುರುಗಳು ನಮಗೆ ಇವರೆಲ್ಲ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಸಮಾಜಮುಖಿ ಎಷ್ಟು ಭ್ರಷ್ಟಾಚಾರ ನಡೆಯುತ್ತೋ ಅದರೆಲ್ಲರ ವಿರುದ್ಧನೂ ಅವರೊಂದು ಮನವಿ ಕೊಡ್ತಾರೆ, ಯಾವ ಅಧಿಕಾರಿ ಕೊಡಬೇಕು, ಇದನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ ಹಿಂದೂ ಜನಜಾಗೃತಿ ವೇದಿಕೆ ಬೇಕಾದ್ರೆ 10 ಜನ ಇರಲಿ ಹೋಗಿ ವಿರೋಧಿಸಿ ಒಂದು ಮನವಿ ಕೊಟ್ಟು ಬರ್ತಾರೆ, ಇದ್ರ ಬಗ್ಗೆ ನಮ್ಗೆ ವಿರೋಧ ಇದೆ ಅಂತ. ಹಿಂದೂಗಳಾದ್ರೂ ಎಲ್ಲರಿಗೂ ತಪ್ಪು ನಡೆದಾಗ ನಾವು ನೋಡಿದಾಗ ಎಲ್ಲರಿಗೂ ಸಿಟ್ಟು ಬರ್ಬೇಕು, ಎಲ್ಲರೂ ಹೋರಾಟ ಮಾಡ್ಬೇಕು, ಎಲ್ಲರೂ ಬರ್ಬೇಕಲ್ಲ. ಯಾಕೆ ಬರೋದಿಲ್ಲ ಅವ್ರಿಗೆ ಆ ಮನಸ್ಥಿತಿ ಇನ್ನೂ ಬರಲಿಲ್ಲ. ಯಾಕೆ ನಮ್ಗೇನು ಬರಲಿಲ್ಲ, ನಮ್ಮ ಕಾಲ್ ಕೊಡಕ್ಕೆ ಬರಲಿಲ್ಲ, ಎಲ್ಲೋ ನಡೆದಿದ್ದಲ್ಲ ಅಂತ. ಆದರೆ ಈಗ ತುಂಬಾ ಹದಗೆಟ್ಟು ಹೋಗಿದೆ.
ಅದು ಸರಿಯಾಗಬೇಕಂದ್ರೆ ನಾವು ಇವ್ರ ಜೊತೆ ಕೈ ಜೋಡಿಸಲೇಬೇಕು. ನಮ್ಮ ಆಧ್ಯಾತ್ಮಿಕ ಉನ್ನತಿಪಡಿಸ್ಕೊಳ್ಳೋದಲ್ಲದೆ ಸಮಾಜ ಸೇವೆ ಕೂಡ ನಾವು ಅವ್ರ ಜೊತೆ ಸೇರಿ ಕೆಲಸ ಮಾಡೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಕರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥನು ವರ್ತತೆ ಅಂತ. ಅಂದ್ರೆ ಶ್ರೇಷ್ಠ ಪುರುಷನು ಏನ್ ಮಾಡ್ತಾನೋ ಅದನ್ನು ಉಳಿದವರು ಅನುಕರಣೆ ಮಾಡ್ತಾರೆ ಮತ್ತೆ ಅನುಸರಿಸ್ತಾರೆ, ಹಾಗೆ ನಡ್ಕೊಳ್ತಾರೆ. ಶ್ರೇಷ್ಠ ಪುರುಷರು ಯಾರು? ಶ್ರೇಷ್ಠ ಪುರುಷರು ಈಗ ರಾಜಕಾರಣಿಗಳನ್ನು ಹೇಳ್ಬೋದಾ, ಅಥವಾ ರಾಜಕಾರಣಿಗಳ ಅಥವಾ ಫಿಲ್ಮ್ ಆಕ್ಟರ್ಸ್ ಯಾರು ಶ್ರೇಷ್ಠ ಪುರುಷರು? ಅವರನ್ನೆಲ್ಲ ನಾವು ಅನುಕರಣೆ ಮಾಡಿದ್ರೆ ನಮ್ಮ ಉದ್ಧಾರ ಸಾಧ್ಯ ಇದೆಯಾ? ನಮ್ಮ ಮಕ್ಕಳು ಉದ್ಧಾರ ಸಾಧ್ಯ ಇದೆಯಾ? ನೀವು ನೋಡ್ತಾ ಇದ್ದೀರಾ, ಈಗ ಬೆಳಗಾದ ಟಿವಿಯಲ್ಲಿ ಸಿನಿಮಾದವ್ರು ಇರ್ಬೋದು, ರಾಜಕೀಯದವ್ರು ಇರ್ಬೋದು, ಎಲ್ಲರೂ ಅಂತಲ್ಲ, ಕೆಲವು ನಾವು ಅದನ್ನು ಹೆಚ್ಚಾಗಿ ನೋಡ್ತೀವಿ. ಅದನ್ನು ನೋಡಿದ್ರೆ ನಮ್ಮದಾಗಿ ನಮ್ಮ ಮಕ್ಕಳದಾಗಿ ಉದ್ಧಾರ ಆಗಲಿ ಸಾಧ್ಯವೇ ಇಲ್ಲ. ನಾವು ಇಂಥ ವೇದಿಕೆ ಜೊತೆ ಜೋಡಿಸ್ಕೊಂಡಾಗ ಇಲ್ಲಿ ನಮಗೆ ಒಳ್ಳೆ ಜನ ಸಿಗ್ತಾರೆ. ಇವ್ರು ಏನು ಹಾಗೆ ಮಾಡ್ತಾರೋ ಇದನ್ನು ನಾವು ಅನುಸರಿಸಿದ್ರೆ, ಅನುಸರಣೆ ಮಾಡಿದ್ರೆ ನಮ್ಮ ಉದ್ಧಾರ ಸಾಧ್ಯ ಇದೆ. ಹಾಗೆ ಇನ್ನೂ ಒಂದು ಶ್ಲೋಕದಲ್ಲಿ ಮೇಜನ ಪರ್ಯುಪಾಸತೆ ತೇಷಾಂ ವಿದ್ಯಾಭಿಯುಕ್ತಾನಂ ಯೋಗಕ್ಷೇಮಂ ವಾಹಾಮ್ಯಹಂ ಅಂತ. ಅಂದ್ರೆ ಅನನ್ಯ ಭಕ್ತಿಯಿಂದ ಭಾವದಿಂದ ಯಾರು ನನ್ನನ್ನು ಪೂಜೆ ಮಾಡ್ತಾರೋ ಅಂತ ಭಕ್ತರನ್ನ ಅವರ ಯೋಗಕ್ಷೇಮವನ್ನ ನಾನೇ ನೋಡ್ಕೊಳ್ತೀನಿ ಅಂತ. ಅಂದ್ರೆ ನಾವು ಯಾವುದೋ ತೋರಿಕೆಗೋಸ್ಕರ ದೇವಸ್ಥಾನಕ್ಕೆ ಹೋಗೋದು, ಯಾವುದೋ ತೋರಿಕೆಗೋಸ್ಕರ ಭಜನೆ ಮಾಡೋದು, ತೋರಿಕೆಗೋಸ್ಕರ ವಿಷ್ಣು ಸಹಸ್ರನಾಮ ಓದೋದು, ತೋರಿಕೆಗೋಸ್ಕರ ಭಗವದ್ಗೀತೆ ಓದೋದಲ್ಲ. ದೇವರು ನನಗೆ ಬೇಕು, ದೇವರಿದ್ರೆ ಕೂತು ಕೇಳಬೇಕು, ನನಗೆ ಆಸ್ತಿ ಬೇಕು, ಅದು ಬೇಕು, ಇದು ಬೇಕು ಅಲ್ಲ, ನನ್ಗೆ ನೀನೇ ಬೇಕು ಅಂತ ಕೂತು ದೇವರಿಗೆ ಭಜನೆ ಮಾಡಿ, ದೇವರಿಗೆ ನಮ್ಮ ಗ್ರಂಥಗಳನ್ನು ಓದಿ, ಅವಾಗ ದೇವರೇ ಬಂದು ನಮ್ಮ ಕೈ ಹಿಡಿತಾರೆ. ಹಾಗೆ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಒಳ್ಳೆಯವರನ್ನು ಕಾಪಾಡುವುದಕ್ಕಾಗಿ, ಕೆಟ್ಟವರನ್ನು ನಾಶ ಮಾಡುವುದಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ನಾನು ಪದೇ ಪದೇ ಯುಗ ಯುಗದಲ್ಲೂ ಹುಟ್ಟು ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಏನಾಗುತ್ತೋ ಪ್ರಪಂಚದಲ್ಲಿ ಅದು ಆಗ್ತಾ ಇರಲಿ, ದೇವರನ್ನು ಕಾಪಾಡ್ತಾನೆ ಅಂತ ನಾವು ಸುಮ್ಮನಿರೋದಲ್ಲ. ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ. ನಾವು ಎಷ್ಟಾಗುತ್ತೋ ಅಷ್ಟು ನಾವು ಹೋರಾಡಬೇಕು. ನಮ್ಮ ಸನಾತನ ಧರ್ಮ ಉಳಿಸ್ಕೊಳ್ಳಿಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಹೋರಾಡಬೇಕು. ನಮಗೆ ಆಗದಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಬರಬೇಕು ಹೊರತು ಅದು ಎಲ್ಲೋ ಆಗ್ತಾ ಇದೆ ಆಗಲಿ ಬಿಡಿ ನಮ್ಮ ಹತ್ರ ಬರಲಿಲ್ಲ ನಾವು ಕೂರ್ಬಾರ್ದು. ಸನಾತನ ಹಿಂದೂ ಧರ್ಮಕ್ಕೆ ಪೆಟ್ಟು ಬಂತು, ಅದಕ್ಕೆ ಯಾವ ಜಾಗನೇ ಇರಲಿ, ಯಾರೇ ಕೊಟ್ಟಿರಲಿ, ಅವರೆಲ್ಲರ ವಿರುದ್ಧ ನಾವು ಹೋರಾಡುವ ಶಕ್ತಿನ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಗುರುಪೂಜೆ ಬಗ್ಗೆ ನಿಮಗೆ ಅನೇಕ ವಿಚಾರಗಳಿರುವುದು ತಿಳಿದು, ಈ ಗುರು ಶಿಷ್ಯ ಪರಂಪರೆ ಏನಿದೆಯಲ್ಲ ಅದು ಸಾಕ್ಷಾತ್ ಭಗವಂತನೇ ಸ್ಥಾಪನೆ ಮಾಡಿರುವಂತಹ ಒಂದು ವ್ಯವಸ್ಥೆ. ಎಲ್ಲ ಜ್ಞಾನವನ್ನು ಪರಂಪರಾಗತವಾಗಿ ಕೊಡ್ತಾ ಬರ್ತಾ ಇದ್ದಾರೆ. ದತ್ತಾತ್ರೇಯರು ಮನಸ್ಸಿನ ತಾಪಗಳು ನಾಶ ಆಗ್ತವೆ. ಕಲ್ಪಕರುವಿನ ಸಹವಾಸದಿಂದ ನಮ್ಮ ದರಿದ್ರತೆ ದೈನ್ಯತೆ ದೂರ ಆಗುತ್ತೆ. ಆದರೆ ಪಾಪಂಚ ದೈನ್ಯಂಚ ಹರೇ ಶ್ರೀ ಗುರು ದರ್ಶನಂ ಅಂತ ಹೇಳ್ತಾರೆ. ಕೇವಲ ಸದ್ಗುರುಗಳ ದರ್ಶನ ಮಾತ್ರದಿಂದ ನಮ್ಮ ಪಾಪ ತಾಪ ದೈನ್ಯತೆ ಅಂದ್ರೆ ಆಧ್ಯಾತ್ಮಿಕ, ಶಾರೀರಿಕ, ಮಾನಸಿಕ ಎಲ್ಲ ತೊಂದರೆಗಳು ದೂರ ಆಗ್ತವೆ. ಹಾಗಿದ್ರೆ ಅಂತ ಸದ್ಗುರುವಿನ ಕೃಪೆ ಪಡೆಯೋದು ಹೇಗೆ, ಅದರ ಬಗ್ಗೆ ನಾವು ಇವತ್ತು ಚಿಂತನೆ ಮಾಡಬೇಕು. ಈ ಸದ್ಗುರುಗಳ ಕೃಪೆ ಪಡೆಯಲಿಕ್ಕೆ ಏನೆಲ್ಲ ಪ್ರಯತ್ನ ಹಾಕ್ತೀವಲ್ಲ ಅದಕ್ಕೆ ಹೆಸರು ಸಾಧನೆ. ಹಾಗಾಗಿ ನಾವಿವತ್ತು ಸಾಧನೆ ಮಹತ್ವ ತಿಳ್ಕೊಳ್ಳೋಣ. ನಿಮ್ಗೆ ಅನಿಸ್ಬೋದು ಇವತ್ತು ಗುರು ಪೂರ್ಣಿಮೆ, ಸಾಧನೆ ಬಗ್ಗೆ ತಿಳ್ಕೊಳ್ಳೋದು, ಆನಂದ ಪ್ರಾಪ್ತಿ ಮಾಡ್ಕೊಳ್ಳೋದೇನೋ ಸರಿ, ಆದರೆ ನಿರೂಪಣೆ ಮಾಡೋದು ಹೇಳಿದ್ರು ಇವತ್ತು ರಾಮರಾಜ್ಯ ಸ್ಥಾಪನೆಗಳನ್ನು ಕೂಡ ನಾವು ಸಾಧನೆ ಬಗ್ಗೆ ತಿಳ್ಕೊಳ್ಳಲಿದ್ದೇವೆ. ಈ ರಾಮರಾಜ್ಯ ಸ್ಥಾಪನೆಗೂ ಗುರುಗಳಿಗೂ ಏನ್ ಸಂಬಂಧ ಅಂತ ಅನ್ನಿಸ್ಬೋದು ಕೆಲವರು. ನೋಡಿ, ಸ್ವತಃ ಶ್ರೀರಾಮಚಂದ್ರ ಪರಮಾತ್ಮನೇ ರಾಮರಾಜ್ಯ ಸ್ಥಾಪನೆ ಹೇಗೆ ಮಾಡಿದ್ರು, ಅವರಿಂದ ಅನೇಕ ಋಷಿಗಳು, ಸಂತರು, ಮುನಿಗಳಿದ್ರು. ಸ್ವತಃ ವಸಿಷ್ಠರು, ವಿಶ್ವಾಮಿತ್ರರಿಗೆ ಮಾರ್ಗದರ್ಶನ ಮಾಡಿ ಆಶೀರ್ವಾದ ಕೊಟ್ಟು ರಾಮರಾಜ್ಯ ಸ್ಥಾಪನೆ ಮಾಡ್ತಾರೆ, ರಾಜ್ಯಾಭಿಷೇಕ ಮಾಡ್ತಾರೆ. ಹಾಗಾಗಿ ಈ ರಾಮರಾಜ್ಯ ಸ್ಥಾಪನೆ ಎನ್ನುವ ಕಾರ್ಯ ಗುರುಗಳಂತೆ. ತುಂಬಾ ಸತಿ ನಮ್ಗೆ ಅನ್ಸುತ್ತೆ ಈ ಆಧ್ಯಾತ್ಮಿಕ ಸಾಧನೆ ಕೇವಲ ನಮಗೆ ಆಧ್ಯಾತ್ಮಿಕ ಪ್ರಗತಿಗಾಗಿ ಅಂತ. ಖಂಡಿತ ಅಲ್ಲ.
ನಮ್ಮ ವ್ಯಾವಹಾರಿಕ, ಭೌತಿಕ, ಲೌಕಿಕ ಎಲ್ಲ ಪ್ರಗತಿಗೂ ಆಧ್ಯಾತ್ಮಿಕ ಸಾಧನೆ ಬೇಕು. ನಾವು ಅದರ ವಿರುದ್ಧ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಹೆಚ್ಚಿನ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾತ್ಮದ ಬಗ್ಗೆ ಏನೂ ಇಲ್ಲ. ಹಾಗಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಕಲಿತಾರೆ, ಕಲಿತು ಅತ್ಯಂತ ಭೌತಿಕ ಉನ್ನತಿ, ವ್ಯಾವಹಾರಿಕ ಉನ್ನತಿ ಪಡಿತಾ ಇದ್ದಾರೆ. ಆದರೆ ಅಂತ ವಿದ್ಯಾವಂತರು ಇರೋ ಎಲ್ಲ ಕಡೆ ಇವತ್ತು ತೊಂದರೆಗಳು ಇದಾವ ಇಲ್ವಾ ಅಂತ ಪ್ರಶ್ನೆ. ಮುಂಚೆಗಿಂತ ಈ ಕಾಲದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ, ಶಾಲಾ ಕಾಲೇಜ್ ಸಂಖ್ಯೆ ಜಾಸ್ತಿ ಆಗಿದೆ, ಅಂದ್ರೆ ಸುಶಿಕ್ಷಿತರು ಜಾಸ್ತಿ ಆಗಿದ್ದಾರೆ ಲೆಕ್ಕಾಚಾರ ಪ್ರಕಾರ. ಆದ್ರೆ ತೊಂದರೆಗಳು ಅದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಡೈವರ್ಸ್ಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ಎಲ್ಲ ಕಡೆ ಲಂಚದ ಪ್ರಕಾರಗಳು ಯಾಕೆ ಬೆಳೆದುಕೊಳ್ತಾ ಇದ್ದಾವೆ? ಎಲ್ಲ ಕಡೆ ಸ್ಟ್ರೆಸ್ ಇಂದ ಸೂಸೈಡ್ ಯಾಕೆ ಮಾಡ್ಕೊಳ್ತಾರೆ? ಎಲ್ಲ ವಿದ್ಯಾವಂತರೇ ಮಾಡ್ತಾ ಇರೋ ಕೆಲಸ. ಹಾಗಿದ್ರೆ ಕೇವಲ ನಾವು ಈಗ ಕಲಿತಾ ಇರೋ ವಿದ್ಯೆಯಿಂದ ಭೌತಿಕ ಪ್ರಗತಿ, ವ್ಯಾವಹಾರಿಕ ಪ್ರಗತಿ ಆಗದೇ ಇಲ್ಲ. ನೈತಿಕ, ಆಧ್ಯಾತ್ಮಿಕ, ಧಾರ್ಮಿಕ ಪ್ರಗತಿ ಖಂಡಿತ ಆಗೋದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಿದ್ರೆ ಲೌಕಿಕ ಪ್ರಗತಿನೂ ಆಗುತ್ತೆ, ಧಾರ್ಮಿಕ ಪ್ರಗತಿನೂ